ನೋಡದೇ ಇದೆ ಅದು ಅಕಸ್ಮಾತ್ ಅವ್ರು ನೋಡಿಲ್ಲ ಅಂದ್ರೆ ಅವ್ರ ಕಷ್ಟ. ಯಾಕಂದ್ರೆ ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಕಂಟೆಂಟ್ ಅಲ್ಲಿ ನಿಮ್ ನೋಡಿದ್ರೆ ಅಡಿಗೆನೂ ಇರುತ್ತೆ, ಕಾಮಿಡಿ ಇರುತ್ತೆ, ಸ್ಟ್ರೆಸ್ ಬಸ್ಟರ್. ಅಕಸ್ಮಾತ್ ಕೆಲಸ ಮಾಡಿ ಮುಗಿಸ್ಮೇಲೆ ವಾಪಸ್ ಬಂದ್ರೆ ಇದನ್ನ ನೋಡ್ಬಿಟ್ಟು ದೇ ಕ್ಯಾನ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅಂತ ಒಂದು ಶೋ. ಇಟ್ಸ್ ಅ ಫ್ಯಾಮಿಲಿ ಶೋ. ತುಂಬಾ ಕ್ಲೀನ್ ಆಗಿದೆ, ಡೆಫಿನೆಟ್ಲಿ ನೋಡ್ಲೇಬೇಕು. ಅಡಿಗೆ ನನ್ಗೊಂದ್ ಚೂರು ಬರಲ್ಲ ಸರ್. ಬಿಸಿನೀರು ಒಂದು ಕಾಯಿಸ್ತೀನಿ, ಅದು ಬಿಸಿನೀರು ಯಾರಾದ್ರೂ ಇಟ್ಕೊಟ್ರೆ ಕಾಯ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ಎಷ್ಟೊತ್ತು ಕಾಯ್ತಾ ಇದೆ ಅಂತ ಬಂದು ಅವರೇ ಆಫ್ ಮಾಡಬೇಕು, ಅಲ್ಲಿ ತನಕ ನೋಡ್ಕೋತಿರ್ತೀನಿ. ಅದು ಕುದ್ದಾಗ ಹೇಳಿ ಅಂತಾರೆ, ನಾನು ಅಲ್ಲಿ ನಿಂತ್ಕೊಂಡು ಕುದೀತಾ ಇದೆ ಅಂತ ಬಂದು ಆಫ್ ಮಾಡ್ತಾರೆ. ಅಷ್ಟು ಅಡಿಗೆ ಗೊತ್ತಷ್ಟೇ ನನಗೆ. ಬಟ್ ಇವರು ಕ್ವಾಟ್ಲೆಗಳು ನೋಡೋಕೆ ಭಾಳ ಮಜಾ ಇದೆ ಸರ್. ನೀವು ನೋಡಿ ಸರ್, ಮನೇಲಿ ಕೆಲಸ ಕೊಡ್ತಾರಾ? ಇಲ್ಲ ಬೇಡ ಸರ್, ಬೇಡ ಸರ್, ನಮ್ಗೆ ಅಡುಗೆ ಸವಾಸನೆ ಬೇಡ. ಅಷ್ಟು ಕಷ್ಟ ಇದೆ ಅಡುಗೆ ಮಾಡೋದು. ನನಗಂತೂ ಒಂದು ಚೂರು ಅಡುಗೆ ಬರಲ್ಲ, ಅಡುಗೆ ಕಲ್ತ್ಕೊಳ್ಳೋದು ಬೇಡ ಅನ್ಸ್ಬಿಟ್ಟಿದೆ ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ. ಯಾಕಂದ್ರೆ ಪ್ರೋಮೋ ನೋಡಿದಾಗ ಅನ್ಸಿದ್ದು ಹೆಚ್ಚು ಕಾಮಿಡಿ. ಈಗ ವೇಷಭೂಷಣಗಳು ನೋಡ್ತಾ ಇದ್ರೆ ನಮಗೆ ಕಾಮಿಡಿ ಮಾತ್ರ ಕಾಣಿಸ್ತಾ ಇದೆ. ಅಡುಗೆ ಅನ್ನೋ ವಿಚಾರಕ್ಕೆ ಬಂದಾಗ ಯಾರಾದ್ರೂ ಈಗ ನಮ್ಗೇನೋ ಹೊಸದಾಗ ಅಡುಗೆ ಕಲಿಬೇಕು ಅಂದಾಗ, ಹೊಸ ಟೇಸ್ಟ್ ಏನೋ ತೋರಿಸ್ತಿದ್ದಾರೆ ಅಂದಾಗ ನಾವ್ ಅದನ್ನ ಗಮನ ಇಟ್ಟು ನೋಡ್ತೀವಿ, ಯಾವ ತರ ಮಾಡ್ಬೇಕು, ಏನೇನು ಹಾಕ್ಬೇಕು ಅಂತ. ಬಟ್ ಇಲ್ಲಿ ಕಾಮಿಡಿಗೆ ನಾವು ಗಮನ ಕೊಟ್ಟಾಗ ಅಡುಗೆ ಎಲ್ಲಿಂದ ಕಲಿಯೋದು ನಾವು? ಇಲ್ಲ, ನಿಮ್ಗೆ ಪೂರ್ತಿ ನಿಮ್ಗೆ ಎಪಿಸೋಡ್ ತೋರ್ಸಕ್ಕಾಗಲ್ಲ, ಅದು ಬರೀ ಪ್ರೋಮೋ ಅಷ್ಟೇ. ಈ ಕಥೆಯಲ್ಲಿ ಬಂದು ಒಬ್ಬೊಬ್ಬರು ಒಂದೊಂದು ಥರದ ವಿವಿಧವಾದಂಥ ಒಂದು ಅಡುಗೆಯನ್ನು ಮಾಡ್ತಾರೆ. ಆ ಅಡುಗೆಯನ್ನು ಮಾಡೋದ್ರದ್ದು ಜೊತೆಗೆ ಆ ಕ್ವಾಟ್ಲೆ ಕೊಡೋದಕ್ಕೆ ಒಂದಿಷ್ಟು ಜನ ಇರ್ತಾರಲ್ಲ, ಅಲ್ಲಿ ಹುಟ್ಟುವಂಥ ಒಂದು ಕಾಮಿಡಿ ಇದೆಯಲ್ಲ, ಅದು ತುಂಬ ವಿಶೇಷವಾಗಿದೆ ಅಂತ ನನಗನ್ನಿಸ್ತು. ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಬರೋರಿಗೆಲ್ಲ ಈ ಸ್ಕಿಲ್ ಇರಲ್ಲ. ನಾನು ಈ ಫಸ್ಟ್ ಎಪಿಸೋಡಲ್ಲಿ ನೋಡಿದ್ದೀನಿ, ಅವರು ಇಡೀ ಕರ್ನಾಟಕದಲ್ಲೇ ತುಂಬ ಹೆಸರು ಮಾಡಿರುವಂಥ ಒಬ್ಬ ಅಡುಗೆಗಾರ. ಅವರು ಅಡುಗೆಯನ್ನು ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೆ, ಆದರೆ ಪಕ್ಕದಲ್ಲಿ ಅವ್ರು ಕೊಡೋ ಕ್ವಾಟ್ಲೆನ ಸಹಿಸ್ಕೊಂಡು ಅವ್ರ ಕೈಲಿ ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ಈ ಒಂದು ಸ್ಕಿಲ್ ಪ್ರತಿಯೊಬ್ಬ ತಾಯಿಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಅವ್ರಿಗೆ 108 ಟಾಸ್ಕ್ಗಳನ್ನು ಮಾಡ್ತಾ ಇರಬೇಕು. ಬೆಳಗ್ಗೆ ಮಾವನಿಗೆ ಬೇರೆ ಥರದ್ದು ರುಚಿಯನ್ನು ಮಾಡಿಕೊಡ್ಬೇಕು, ಮನೇಲಿ ಮಕ್ಕಳೇನೋ ಗಲಾಟೆ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಹೋಗಿ ಅವರೇ ಏನೋ ಒಂದಿಷ್ಟು ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಈ ರೀತಿ 100 ಟಾಸ್ಕ್ಗಳನ್ನು ಫೇಸ್ ಮಾಡ್ತಾ ಅಡುಗೆ ಮಾಡ್ತಾಳಲ್ಲ, ಆ ಪ್ರತಿಯೊಬ್ಬ ತಾಯಿಗೆ ಈ ಥರದ್ದು ಒಂದು ಕ್ವಾಲಿಟೀಸ್ ಇರುತ್ತೆ ಅಂತ ನನಗೆ ಅಂದ್ಕೊಳ್ತೀನಿ. ಆ ಕ್ವಾಲಿಟೀಸನ್ನು ಬಹುಶಃ ನೋಡುವಂಥ ಎಲ್ಲ ಹೆಣ್ಮಕ್ಳು ಕಲ್ತ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಈ ಕಾಂಬಿನೇಷನ್ನಿಂದ ಅಡುಗೆ ಅನ್ನೋದು ತುಂಬ ಸೀರಿಯಸ್ ಆಗಿರುವಂಥ ವಿಚಾರ. ಅದನ್ನು ತಮಾಷೆಯಾಗಿ ಹೇಗೆ ಮಾಡೋದು, ಅದನ್ನು ಖುಷಿಯಾಗಿ, ಅಡುಗೆ ಅನ್ನೋದು ತುಂಬ ಸೀರಿಯಸ್ ವಿಚಾರ ಆಗಿದ್ರು ಆ ಅಡುಗೆ ಮಾಡೋದನ್ನು ಸಂಭ್ರಮಿಸೋದು ಹೇಗೆ ಅನ್ನೋದನ್ನು ಈ ಶೋ ಇಂದ ನಾವು ಕಲಿಬಹುದು ಅಂತ ಅನ್ಸುತ್ತೆ. ಅದೊಂದು ಸಂಭ್ರಮ ಅಲ್ಲ ಅಡುಗೆ ಅನ್ನೋದು. ಕಾಮಿಡಿ ಹೆಸರಲ್ಲಿ ತುಂಬ ಡಬಲ್ ಮೀನಿಂಗ್ಗಳು ಡೈಲಾಗ್ಗಳು ಬರ್ತಾ ಇರ್ತಾರೆ ಟಿವಿನಲ್ಲಿ. ಫ್ಯಾಮಿಲಿ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ. ತುಂಬ ಮುಜುಗರ ಅನಿಸ್ತಿದೆ ಒಂದು ಟೈಮು. ಒಬ್ಬ ಹಿರಿಯ ನಟಿಯಾಗಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ಇಲ್ಲಿ ಅದಕ್ಕೆ ಇದುವರೆಗೂ ಅವಕಾಶ ಇಲ್ಲ, ಇನ್ನು ಮುಂದೇನೂ ಇರಲ್ಲ ಅಂತ ಅನ್ಕೊಳ್ತೀನಿ. ಜಾಸ್ತಿ ಅಂತ ಅನ್ಸುತ್ತೆ. ಕಾಂಪಿಟೇಷನ್ ಏನಾದ್ರು ಇರುತ್ತಾ? ಜಡ್ಜ್ಮೆಂಟ್ ಏನಾದ್ರು ನೀವು ಕೊಡ್ತೀರಾ ಅಥವಾ ಜೋಡಿ ವೈಸ್ ಎಲಿಮಿನೇಟ್ ಆಗ್ತಾ ಅಲ್ಲ, ಹೌದು. ಪ್ರತಿ ಒಂದು ವಾರನೂ ಕೂಡ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಂತ ಇರುತ್ತೆ ಮೇನ್ ಟಾಸ್ಕ್ಗೆ ಮುಂಚೆ. ಸೊ ಆ ಟಾಸ್ಕ್ನಲ್ಲಿ ಗೆದ್ದವ್ರಿಗೆ ಮೇನ್ ಟಾಸ್ಕಲ್ಲಿ ಒಂದು ಅಡ್ವಾಂಟೇಜ್ಗಳು ಅವ್ರಿಗೆ ಸಿಗುತ್ತೆ. ಹಾಗೆ ಪ್ರತಿ ವಾರನೂ ಕೂಡ ವಾರದ ಕುಕ್ ಆಫ್ ದಿ ವೀಕ್ ಅಂತ ಕೂಡ ಅವ್ರಿಗೆ ಬಹುಮಾನ ಇದೆ. ಇನ್ನು ಶೋ ಗೆಲ್ಲೋ ಬಹುಮಾನದ ಹೊರತಾಗಿ ಪ್ರತಿ ವಾರವೂ ಕೂಡ ಒಂದು ಬಹುಮಾನ ಇರುತ್ತೆ. ನಮ್ಮ ಕುಕ್ಗಳು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಒಂದೆರಡು ಮಾತಾಡಿಸಿ, ಎಲ್ಲರೂ ಮಾತಾಡಿ, ಕುಕ್ಗಳೆಲ್ಲ ಮಾತಾಡಿ. ರಾಘವೇಂದ್ರ ಸರ್ ಮಾತಾಡಿ. ಕುಕ್ಕು ಸರ್, ಈ ಶೋಲಿ ಸ್ಕಿಟ್ ಅಂತ ಇರಲ್ಲ. ಈ ವಾರ ಬೇರೆ ಬೇರೆ ಪಾತ್ರಗಳಲ್ಲಿ ಬಂದಿದ್ದಾರೆ. ಮುಂದಿನ ವಾರ ಆಬ್ವಿಯಸ್ಲಿ ಟೀಮ್ ಅದನ್ನ ನೀಟಾಗಿ ಪ್ಲಾನ್ ಮಾಡ್ತಾರೆ. ನಮ್ಗೆ ಏನಂದ್ರೆ ಹಿಂದಿನ ದಿನ ಗೊತ್ತಾಗತ್ತೆ ನಾಳೆ ಏನ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಇವ್ರುಗಳು ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು 2ನೇ ವಾರ ಆಗಿರೋದ್ರಿಂದ ಈ ಗೆಟಪ್ಪಲ್ಲಿ ಇದ್ದಾರೆ. ಬಟ್ ಎಂಟೈರ್ ಎಪಿಸೋಡ್ ಅವರು ಸ್ವಲ್ಪ ಆ ಫ್ಲೇವರ್ನ ತರಬೇಕಾಗತ್ತೆ. ಯಾಕಂದ್ರೆ ಇದೆಲ್ಲ ಒಂಥರ ಐಕಾನಿಕ್ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಮಾಡಿರೋದು. ಸೊ ಆ ಫ್ಲೇವರ್ಸ್ನ ತರಬೇಕಾಗತ್ತೆ. ಎಷ್ಟು ಎಪಿಸೋಡ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಎಷ್ಟು ಎಪಿಸೋಡ್ ಪ್ಲಾನ್ ಮಾಡಿದ್ದೀರಾ? ಎಷ್ಟು ಎಪಿಸೋಡು? ಹೋಟ್ಲಲ್ಲಿ ನೋಡಿರ್ತೀವಿ, ಫಸ್ಟ್ ಟೈಮ್ ರಿಯಾಲಿಟಿ ಶೋ ಅಲ್ಲಿ ನೋಡ್ತಿದ್ವಿ. ನಿಮ್ಗೆ ಇದೆಲ್ಲ ಹೊಸದು. ಸೊ ಹೆಂಗ್ ಅಡ್ಜಸ್ಟ್ ಆಗ್ತಿದ್ದೀರಾ? ಕ್ವಾಟ್ಲೆ ಎಲ್ಲ ಹೆಂಗ್ ತಡ್ಕೊಂತಿದ್ದೀರಾ? ನಿಮ್ ಬರುವಂತ ಅಡಿಗೆನ ಏನಾದ್ರು ಮರ್ತು ಬಿಡ್ತಿದ್ದೀರಾ ಅಂತ? ಇಲ್ಲ ಮರೆಯೋದಿಲ್ಲ. ಅದನ್ನ ಎಷ್ಟು ವರ್ಷ ಆದ್ರೂ ನಾವು ಏನು ಕೆಲಸ ಮಾಡ್ತೀನೋ ಅದೇ ಕೆಲಸ ಮಾಡೋದು. ಆದರೆ ನಾನು ಈ ಹೋಗಿ ಬರ್ತೇನೆ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ. ಆದರೆ ಜನ ಎಲ್ಲ ಆಯ್ಕೆ ಮಾಡಿ ನೀನು ಬರಬೇಕು ಕೆಂಪಮ್ಮರೆ ಅಂತ ಕರೆದಿದ್ದಾರೆ. ಈ ಜನಗಳಿಗೆಲ್ಲ ಸಂತೋಷ ಪಡ್ತೀನಿ ನಾನು, ಆ ಧನ್ಯವಾದ ಹೇಳ್ತೀನಿ ನಾನು. ಆದರೆ ಏನೇ ಕ್ವಾಟ್ಲೆ ಕೊಟ್ಟರು ನಾವು ಮಾಡ್ತೀನಿ ಅನ್ನೋದೊಂದು ಮನಸ್ಸಿರುತ್ತಲ್ಲ, ಅದೇ ಸಾಕು ನನಗೆ. ನೆಕ್ಸ್ಟ್ ಕ್ವಾಟ್ಲೆ ಕೆಂಪಮ್ಮ ಆಗ್ತೀರಾ ಅಂತ ಏನಂದ್ರು ಅನ್ಬೋದು. ನನ್ನ ಹೆಸರು ನಿಜ ಹೆಸರು ಕೆಂಪಮ್ಮ ಅಲ್ಲ, ನಿಂಗಮ್ಮ. ಇಲ್ಲಿ ನಮ್ಮೆಲ್ಲ ಜನ ಕೆಂಪಗಿರೋದೇ ಕೆಂಪಮ್ಮ ಅಂತ ಇಟ್ಟಿದ್ದಾರೆ ಪೊಲೀಸ್ನವರೆಲ್ಲ. ಶ್ರುತಿ ಮ್ಯಾಮ್, ಇಲ್ಲಿ
ಇಲ್ಲಿ ಮ್ಯಾಮ್ ಇದು ಕಂಟೆಸ್ಟೆಂಟ್ಸ್ ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ಥರ ಅಂತ, ಬಿಕಾಸ್ ಇಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದವರು ಇದ್ದಾರೆ, ಕಾಮಿಡಿಯನ್ಸು ಇದ್ದಾರೆ, ಜೊತೆಗೆ ವಿಲನ್ಸ್ ಆಗಿ ಆ್ಯಕ್ಟ್ ಮಾಡಿದವರು ಇದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ಯಾವ ರೀತಿ ಸೆಲೆಕ್ಷನ್ ಕ್ರೈಟೀರಿಯಾ ಅಂತ? ಬಹುಶಃ ಅಡುಗೆ ಬರೋರು, ಅಡುಗೆ ಬಗ್ಗೆ ಗೊತ್ತಿಲ್ಲದೆ ಇರೋರು, ಇವೆರಡೇ ಕ್ರೈಟೀರಿಯಾ ಅಂತ ನನಗನ್ಸುತ್ತೆ. ತುಂಬ ಪಾಪ್ಯುಲರ್ ಆಗಿರೋ ಕಲಾವಿದರಾಗಿದ್ರೂ ಕೂಡ ಅವ್ರಿಗೆ ಅಡುಗೆ ಬರಬೇಕಿಲ್ಲಿ. ಪಾಪ್ಯುಲರ್ ಅಂದ ತಕ್ಷಣ ಅವ್ರಿಗೆ ಅಡುಗೆ ಬರಲಿಲ್ಲ ಅಂತಂದರೆ ಅವ್ರನ್ನ ಶೆಫ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ. ಪಾಪ್ಯುಲರ್ ಆಗಿರೋರು ಜೊತೆಗೆ ಅಡುಗೆ ಬರೋರು, ಪಾಪ್ಯುಲರ್ ಆಗಿರೋರು ಅಡುಗೆ ಬಗ್ಗೆ ಗೊತ್ತೇ ಇಲ್ದಿರೋರು, ಈ ಎರಡು ವಿರುದ್ಧವಾದಂಥ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆ ಮಾಡ್ಕೊಂಡು ಮೂವಿ ಮಾಡ್ಕೊಂಡು ಬಂದಿದ್ದೀನಿ. ಒಂದು 12 ಮೂವಿ ಮಾಡಿದ್ದೀನಿ. ಎಲ್ಲ ಮೂವಿಯಲ್ಲೂ ವಿಲನ್ ಆಗಿ ಬಂದಿದ್ದೀನಿ. ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ಸ್ ನಂದು. ನಿಮ್ಮಲ್ಲಿ ಇರೋ ಡೌಟು ನನಗೂ ಇತ್ತು, ಇದು ಕಾಮಿಡಿ ಶೋ ಅಂತ. ಬಟ್ ಮೊದಲನೇ ಶೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕುಕ್ಕಿಂಗು ಅಷ್ಟೇ ಪ್ರಾಮಿನೆಂಟ್ ಕೊಡ್ತಾರೆ ಅಂತ. ಯಾಕಂದರೆ ಜಡ್ಜಿಂಗ್ ಅಷ್ಟು ಪ್ರೊಫೆಷ್ನಲ್ ಆಗಿತ್ತು. ನಾವು ಜಡ್ಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಕುಕ್ಕಿಂಗ್ಗೆ ಎಷ್ಟು ಪ್ರಾಮಿನೆಂಟ್ ಆಗಿ ನೀಟಾಗಿ ಒಂದು ಜಡ್ಜ್ ಆಗಲಿ, ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಕಮ್ಮಿ ಆಗಿದೆ, ಖಾರ ಜಾಸ್ತಿ ಆಗಿದ್ರೆ ಜಾಸ್ತಿ ಆಗಿದೆ. ಸೊ ಇಟ್ಸ್ ಬೋತ್ ಎಂಟರ್ಟೈನ್ಮೆಂಟು ಮತ್ತು ಕುಕ್ಕಿಂಗು, ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕ್ಕಿಂಗ್ ಎರಡೂ ಇದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಒಂದು ಕಂಫರ್ಟ್ ಝೋನಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಆ ಕಂಫರ್ಟ್ ಝೋನ್ ಇಲ್ಲ. ಟಾರ್ಚರ್ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಆ ಹಿಂಸೆಯಲ್ಲಿ ನಾವು ಒಂದು ಅಡುಗೆ ಮಾಡೋದು ಒಂದು ಬಿಗ್ ಚಾಲೆಂಜ್. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತಿನ ಶೋ ಅಲ್ಲಿ ನಕ್ಕಿರೋ ಅಷ್ಟೇ ನನ್ನ ಲೈಫಲ್ಲೇ ನಕ್ಕಿಲ್ಲ ಅನ್ಕೊಂತಿದ್ದೀನಿ. ಯಾಕಂದರೆ ಐ ಎಮ್ ಎ ವೆರಿ ಸೀರಿಯಸ್ ಗೈ. ತುಂಬ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನ್ನಿಸ್ತು ನನಗೆ ಇವತ್ತು. ಸೊ ಅದೇ ನಿಮಗೂ ಆಗತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ಎಲ್ಲರ ಲೈಫ್ ಸ್ಟೈಲಲ್ಲೂ ತುಂಬ ಸ್ಟ್ರೆಸ್ ಇದೆ ಇವಾಗ. ಲಾಫ್ಟರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ, ಅದು ನಿಜ. ಒಂದು ಅರ್ಧ ಗಂಟೆ 1 ಅವರ್ ನಕ್ಕಿದ್ರೆ ತುಂಬ ಹೆಲ್ದಿ ಆಗಿರ್ತೀರಾ. ಈ ಶೋ ನೋಡಿ ನಾಳೆಯಿಂದ ಯು ವಿಲ್ ಎಂಜಾಯ್ ಯುವರ್ ಡೇ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಎಲ್ಲರೂ ಭಾಗ್ಯಲಕ್ಷ್ಮಿ ಶ್ರೇಷ್ಠ ಆಗಿ ನೋಡಿರ್ತೀರ. ಆನ್ ಸ್ಕ್ರೀನಲ್ಲಿ ಎಲ್ರಿಗೂ ಎದುರಿಸ್ಕೊಂಡು ಮತ್ತು ವಾರ್ನಿಂಗ್ ಮಾಡಿಕೊಂಡು ಈ ಥರ ಪಾತ್ರಗಳು ಮಾಡಿದ್ದೆ. ಬಟ್ ಇಲ್ಲಿ ಈ ಕ್ವಾಟ್ಲೆಗಳನ್ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಅಂದರೆ ಅಡುಗೆ ಮಾಡೋರಿಗೂ ಕೂಡ ಅದು, ಅಡುಗೆ ಮಾಡೋಕ್ಕೆ ಬರೋರಿಗೂ ಕೂಡ ಅದು ಒಂದು ಟಾಸ್ಕ್ ಆಗಿಬಿಡತ್ತೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಶೋ. ನೀವೆಲ್ಲರೂ ನೋಡಬೇಕು, ನಮ್ಮನ್ನ ಸಪೋರ್ಟ್ ಮಾಡಬೇಕು. ನೀವಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಶಿಲ್ಪಾ ಅವರೇ, ಶೋ ಕುರಿತು ನೀವೊಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನನ್ನು ಮೈತ್ರಿಯಾಗಿ ನೋಡಿರ್ಬೋದು, ಇವಾಗ ಶಿಲ್ಪ ಆಗಿ ನೋಡ್ತೀರಾ. ಇದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಆ್ಯಂಡ್ ಕುಕ್ಕಿಂಗ್ ಮಾಡೋದೇ ಕಷ್ಟ, ಅದರಲ್ಲಿ ಕ್ವಾಟ್ಲೆಗಳ ಜೊತೆ ಮಾಡೋದಂದರೆ ತುಂಬ 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 ಕಷ್ಟ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂದರೆ ಕುಕ್ಕಿಂಗ್ ಸುಮ್ಮನೆ ಮಾಡ್ತಾಯಿದ್ರೆ ಸುಮ್ಮನೆ ಸೀರಿಯಸ್ ಆಗಿ ಮಾಡ್ತಾ ಇರ್ತೀರ, ಕ್ವಾಟ್ಲೆ ಜೊತೆ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಫನ್ನು. ಸೊ ನೀವು ನೋಡಲೇಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೀರೋಯಿನ್ ಆಗಾಯಿತು, ವಿಲನ್ ಆಗಾಯಿತು, ಬೇರೆ ಬೇರೆ ಪಾತ್ರಗಳಾಯಿತು. ಬಟ್ ಕ್ವಾಟ್ಲೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅಥವಾ ಕಾಮಿಡಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಿಕಾಸ್ ರಿಯಲ್ ಲೈಫಲ್ಲಿ ಆಮ ಕ್ವಾಟ್ಲೆ. ಈ ಶೋ ಮುಖಾಂತರ ಸೋನಿಯಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ಶೋ ಮುಗಿತಾ ಕುಕ್ಸ್ ಎಲ್ಲ ಕುಕ್ಕಿಂಗ್ ಮರಿದೇ ಇದ್ರೆ ಸಾಕು, ಅಷ್ಟು ಫನ್ ಆಗಿದೆ. ಇಟ್ಸ್ ಅ ಸ್ಟ್ರೆಸ್ ಬರ್ಸ್ಟರ್, ಎಲ್ಲರೂ ಹೇಳ್ದಂಗೆ. ಸೊ ನೀವೆಲ್ಲರೂ ನೋಡಬೇಕು. ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಅನಿಸುತ್ತೆ, ಓ ಇದು 1.5 hour ಅಷ್ಟೇ, ನಾ ಸ್ವಲ್ಪ ಜಾಸ್ತಿ ಇರಬೇಕು ಅಂತ. ಬಿಕಾಸ್ ನಮಗೆ ಅನಿಸುತ್ತೆ, ಓ ಮುಗ್ದೋಯ್ತಾ, ವಾರಕ್ಕೆ 1 ದಿನ ಶೂಟಿಂಗ ಅಂತ. ಬಿಕಾಸ್ ವಿ ಲವ್ ಸೋ ಮಚ್ ಆ್ಯಂಡ್ ಎಂಜಾಯ್ ಸೋ ಮಚ್. ಸೊ ಎಲ್ಲರೂ ನೋಡಬೇಕು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ತುಂಬಾನೇ ಖುಷಿ ಆಗೋದು ವಿಷಯ ಏನಂದ್ರೆ, ನಾವು ಶೂಟಿಂಗ್ ಮಾಡೋ ಟೈಮು ನಮ್ಗೆ ಗೊತ್ತಾಗೋದಿಲ್ಲ ಹೋಗೋದು, ಅಷ್ಟು ಎಂಜಾಯ್ ಮಾಡ್ತಿರ್ತೀವಿ. ಜೊತೆಗೆ ನಾನು ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ಮನೆಯಲ್ಲಿ ನಮ್ಮ ಅಕ್ಕ, ತಂಗಿ ಅಥವಾ ಚಿಕ್ಕಮ್ಮ ಯಾರಾದ್ರೂ ಮೊಬೈಲ್ ಅಲ್ಲಿ ಕುಕ್ಕಿಂಗ್ ಶೋ ವಿಡಿಯೋ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ. ಬಟ್ ಅದು ನಮಗೆ ಇಂಟ್ರೆಸ್ಟ್ ಬರಲ್ಲ, ಯಾಕಂದ್ರೆ ಬರೀ ಕುಕ್ಕಿಂಗ್. ಬಟ್ ಇಲ್ಲಿ ಕುಕ್ಕಿಂಗ್ ಜೊತೆ ಕಾಮಿಡಿ ಇರುತ್ತೆ. ನಾವು ಕಾಮಿಡಿ ಇಂಟ್ರೆಸ್ಟ್ ಆಗಿರೋದ್ರಿಂದ ಕುಕ್ಕಿಂಗ್ ಜೊತೆ ಕಾಮಿಡಿ ಜೊತೆ ನೋಡೋದ್ರಿಂದ ನಮಗೂ ಯಾವ್ದಾದ್ರು ಒಂದು ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರ್ಬೋದು. ಬಟ್ ನಮಗೆ ಇನ್ನೂವರೆಗೂ ಇಂಟ್ರೆಸ್ಟ್ ಬಂದಿಲ್ಲ. ನಾವು ಕ್ವಾಟ್ಲೆ ಗ್ಯಾಂಗ್, ಆದಷ್ಟು ಕ್ವಾಟ್ಲೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ತುಂಬಾನೇ ಎಂಜಾಯ್ ಮಾಡ್ಕೊಂಡು ಈ ಶೋನ ಮಾಡ್ತಾ ಇದ್ದೀವಿ. ನಮಗೆ ಇಷ್ಟು ಎಂಜಾಯ್ ಆಗ್ತಿದೆ ಅಂದ್ರೆ ನೋಡೋ ಆಡಿಯನ್ಸ್ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಎಸ್, ಅದು ಆಕ್ಚುಲಿ ಇದೆ, ತುಂಬಾ ಫನ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು. ಸೊ ನಾವಂತ ಯಾವಾಗ್ಲೂ ಸೆಟ್ ಅಲ್ಲಿ ನಗ್ತಿರ್ತೀವಿ. ಎಲ್ಲರಿಗೂ ಫನ್ ಅಂದ್ರೆ ನೋಡಿ, ಇಲ್ಲದೆ ನೋಡಿ, ನಾನೊಂದು ನಾಗವಲ್ಲಿ ಗೆಟಪ್ ಹಾಕಿದ್ದೀನಿ. ಯಾವ ಆಂಗಲ್ ಅಲ್ಲಿ ನಾಗವಲ್ಲಿ ತರ ಕಾಣಿಸ್ತಿದ್ದೀನಿ. ನಂದಾದ್ರೂ ಪರವಾಗಿಲ್ಲ. ಇನ್ನು ಇಲ್ಲೊಬ್ಬ ಯಶ್ ಸರ್ ಇದ್ದಾರೆ. ಇಲ್ಲಿ ಯಾವ ಆಂಗಲ್ ಅಲ್ಲಿ ಇವರು ಯಶ್ ಸರ್, ನೀವೇ ದಯವಿಟ್ಟು ಹೇಳಿ. ರವಿಚಂದ್ರನ್ ಸರ್ ಇದ್ದಾರೆ ನೋಡಿ, ಕೇರಳ ಕುಟ್ಟಿದ್ದಾರೆ ಕಾಣಿಸ್ತಿದ್ದಾರೆ. ಸೊ ನೋಡಿ, ಇಲ್ಲೆಷ್ಟು ಫನ್ ಇದೆ. ಸೊ ಸೆಟ್ಟಲ್ ಅಂತೂ ನಾವು ಅಕ್ಕ, ಸೊ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ. ಸೊ ನಾಳೆಯಿಂದ ನಮ್ಮ ಹೊಸ ಶೋ ಸ್ಟಾರ್ಟ್ ಆಗ್ತಿದೆ.
ಸೊ ಎಲ್ಲರೂ ನೋಡಿ ನಮ್ಮ ಶೋನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ನಮಸ್ತೆ. ಈಗ ಆಲ್ರೆಡಿ ಎಲ್ಲರೂ ಕೂಡ ಅವ್ರವ್ರ ಅಭಿಪ್ರಾಯ ಹೇಳಿದ್ದಾರೆ, ಅದ್ರಲ್ಲಿ ನಮ್ಮ ಅಭಿಪ್ರಾಯನೂ ಇದೆ. ಬಟ್ ಈ ಕುಕ್ಕುಗಳ ಜೊತೆ ಕ್ವಾಟ್ಲೆ ಮಾಡೋದಿದೆಯಲ್ಲ, ಒಬ್ಬೊಬ್ರ ಮನಸ್ಥಿತಿ ಒಂದೊಂದ್ ತರ ಇರುತ್ತೆ. ಅವ್ರು ಹೇಗ್ ತಗೋತಾರೆ ಗೊತ್ತಿಲ್ಲ. ಇದು ಸ್ಕ್ರಿಪ್ಟೆಡ್ ಕೂಡ ಆಗಿರೋದಿಲ್ಲ. ನಮ್ಗೇನ್ ಮನ್ಸಿಗೆ ಬರುತ್ತೆ ಆ ರೀತಿ ನಾವು ಅವ್ರ ಜೊತೆ ನಡ್ಕೋತಾ ಇರ್ತೀವಿ. ಅದನ್ನ ಅವರು ಸ್ಟ್ರಿಕ್ಟ್ ಆಗಿ ತಗೋಬಹುದು ಅಥವಾ ಅವರು ಕಾಮಿಡಿಯಾಗೂ ತಗೋಬಹುದು. ಸೊ ಇದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಶೋ ಆಗುತ್ತೆ, ಎಲ್ಲಾ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಪ್ರತಿ ಶನಿವಾರ ಭಾನುವಾರ ತಪ್ಪದೆ ಕಲರ್ಸ್ ಕನ್ನಡದಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು. ದಿನ ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ತೀರಾ. ಇದು ನಾನು ಮೊದಲನೇ ಸತಿ ಒಂದು TV ಶೋ ಮಾಡ್ತಾ ಇದ್ದೀನಿ. ಸೊ ವಿಷಯ ಏನಂದರೆ, ಇಲ್ಲಿ ಬರೀ ಕ್ವಾಟ್ಲೆಗಳು ಕುಕ್ಸಿಗೆ ಕ್ವಾಟ್ಲೆ ಕೊಡ್ತಾ ಇಲ್ಲ, ಕ್ವಾಟ್ಲೆಗಳಿಗೂ ತುಂಬಾ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡಿದಾಗ ಖಂಡಿತ ಅದಕ್ಕಿಂತ ಜಾಸ್ತಿ ಡಬಲ್ ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಅನಿಸ್ತಾ ಇದೆ. ಸೊ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ಇಯರ್ ಕಲರ್ಸಲ್ಲಿ ಇಂಟ್ರಡ್ಯೂಸ್ ಆದೆ ನಿನಗಾಗಿ ಸೀರಿಯಲ್ ಮೂಲಕ ವಜ್ರೇಶ್ವರಿಯಾಗಿ. ಈಗ 1 ವರ್ಷ ಆದ ನಂತರ ಈಗ ಒಂದು ಹೊಸ ಹೆಜ್ಜೆ, ಕ್ವಾಟ್ಲೆ ಕಿಚನಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಜನರಲಿ ನನಗಿಷ್ಟ ಕುಕ್ ಮಾಡೋದು. ಈ ಕಿಚನಲ್ಲಿ ಕಷ್ಟ ಆಗ್ತಾ ಇದೆ. ಕ್ವಾಟ್ಲೆಗಳು ಚೆನ್ನಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೂ ಆ್ಯಂಡ್ ಬೇರೆ ಟೀಮ್ ನೋಡಿದಾಗ ಆ್ಯಕ್ಚುಲಿ ಅವ್ರು ಸ್ವಲ್ಪ ನಗ್ನಗ್ತಾ ಆಟ ಆಡ್ತಾ ಎಲ್ಲ ಕುಕ್ ಮಾಡ್ತಾ ಇದ್ದಾರೆ. ನಂಗೆ ಸ್ವಲ್ಪ ಕಷ್ಟ. ಈ ಒಂದು ವರ್ಷದಲ್ಲಿ ನಾನು ಒಂದು ಗಂಭೀರ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಐ ಹ್ಯಾವ್ ಟು ಲೆಟ್ ದ್ಯಾಟ್ ಗೋ, ಲೆಟ್ ಮೈ ಸೆಲ್ಫ್ ಅಂತ ಹೇಳಲ್ಲ, ಪರ್ಸನಾಲಿಟಿ ಗೋ. ಸೊ ಬೀಯಿಂಗ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ನನಗೆ ಒಂಥರ ಐ ಕ್ಯಾನ್ ಲೆಟ್ ಗೋ. ತುಂಬ ಹುಚ್ಚುಚ್ಚಂಗೆ ಆಡೋದು, ತುಂಬ ಜೋರಾಗಿ ನಗೋದು ಎಲ್ಲ ಆಗೋದಿಲ್ಲ ನನಗೆ. ಸೊ ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಟು ಲೆಟ್ ಗೋ. ಎಲ್ಲರಿಂದ ಆ್ಯಕ್ಚುಲಿ ಕಲಿತಾ ಇದ್ದೀನಿ ಇಲ್ಲಿ. ಸೊ ಹೋಪ್ಫುಲಿ ಎವ್ರಿ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ಮೋರ್ ಆ್ಯಂಡ್ ಎಂಟರ್ಟೈನ್ ಮೋರ್. ಥ್ಯಾಂಕ್ ಯು. ಹಾಯ್ ಎವ್ರಿವನ್. ಸೊ ಇದು ಶೋ ಬಂದು ಸಿಕ್ಕಾಬಟ್ಟೆ ಫನ್ ಆಗಿದೆ ಆ್ಯಂಡ್ ಕ್ವಾಟ್ಲೆ ಕೊಡೋದಕ್ಕಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಶೆಫ್ಗಳು ಸೀರಿಯಸ್ ಆಗಿ ಕುಕ್ ಮಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ತುಂಬ ಟೀಸ್ ಮಾಡ್ತಿರ್ತೀವಿ, ಇರಿಟೇಟ್ ಮಾಡ್ತಿರ್ತೀವಿ, ಅನಾಯ್ ಮಾಡ್ತಿರ್ತೀವಿ. ಆ ಒಂದು ಹರ್ಡಲ್ಸ್ನ ಪಾಸ್ ಮಾಡಿ ಅವ್ರು ಹೇಗೆ ಕುಕ್ ಮಾಡಿ ನಮ್ಮ ಶೆಫ್ಸ್ಗೆ, ಜಡ್ಜಸ್ಗೆಲ್ಲ ಇಂಪ್ರೆಸ್ ಮಾಡ್ತಾರೆ ಅನ್ನೋದೇ ಅವ್ರ ಟಾಸ್ಕ್. ಆ್ಯಂಡ್ ಐ ಥಿಂಕ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಫನ್. ನಾವು ಕೂಡ ಸಿಕ್ಕಾಪಟ್ಟೆ ಫನ್ ಮಾಡ್ತಿದ್ದೀವಿ ಆ್ಯಂಡ್ ನೀವು ಕೂಡ ಶೋ ನೋಡಿದಾಗ ಇನ್ನೂ ಸಿಕ್ಕಾಪಟ್ಟೆ ಮಜಾ ಮಾಡ್ತೀರಾ. ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.